Hello guys, welcome to the new video. So ಇವತ್ತು ನಿಮಗೆ for the first time in my YouTube history. So ಇವತ್ತಿನವರೆಗೂ ನೀವು 4 ವರ್ಷದಿಂದ ಕೇಳ್ತಾನೆ ಇದ್ದೀರಾ, ನಾನು ಮಾಡ್ತಾನೆ ಇಲ್ಲ. ಬಿಕಾಸ್ ಯಾಕೆ ಮಾಡ್ತಿಲ್ಲ ಅಂದರೆ ಗೈಸ್, ನೀವು ಕೇಳೋದು ಓಕೆ, ಬಟ್ ತೋರ್ಸೋದಕ್ಕೆ ಏನೂ ಇಲ್ಲ ಗುರು. ಓಕೆ, ಸೊ ಅದಕ್ಕೆ ಇಷ್ಟು ವರ್ಷ ಮಾಡಿ ಏನ ಗುರು ಹೇಳ್ತಾವ್ರೆ DS ಅಂದ್ಕೊಳ್ಬೇಡ್ರಿ, ಹೋಮ್ ಟೂರ್ ಮಾಡಿರಿ, ನಿಮ್ಮ PC ಸೆಟಪ್ ತೋರಿಸಿ ಅಂತಿದ್ರಿ. ಸೊ ಅದನ್ನೇ ಇಷ್ಟು ವರ್ಷ ತೋರಿಸಲ್ಲ. ಬಿಕಾಸ್ ಇರೋದು ಒಂದು ರೂಮು, ಹಾಲು, ಕಿಚನ್ನು. ರೀಸೆಂಟಾಗಿ ಲೈವ್ ಸ್ಟ್ರೀಮಲ್ಲಿ ಕೇಳಿದಾಗ ಬಿಡಿ ಬ್ರೋ, ನಿಮ್ಮ ಮನ್ಸು ದೊಡ್ಡದು ಸಾಕು, ಮನೆ ಚಿಕ್ಕದಾದ್ರೆ ಏನು ಅಂದ್ರಿ. ಸೊ ಅದಕ್ಕೆ ಆಯಿತು ಬಿಡುಗರು, ಇದರಲ್ಲಿ ಏನಿದೆ ನಿಮಗೆ ತೋರಿಸೋದ್ರಲ್ಲಿ ಎಲ್ಲ ನನ್ನ ಬಗ್ಗೆ ಗೊತ್ತಿರೋದೆ. ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಮನೆ ಟೂರು ಮತ್ತು PC ಎರಡು ಒಟ್ಟಿಗೆ ಮಾಡ್ತೀನಿ. ಬಿಕಾಸ್ ಎರಡೆರಡು ಮಾಡೋಕ್ಕೆ ಬಂಗ್ಲಾ ಅಲ್ಲ ಗುರು ನಮ್ಮದು, ನಾನು ರೆಂಟಲ್ ಹೌಸಲ್ಲಿರೋದು. ಸೊ PC ಬಗ್ಗೆ ಸ್ಪೆಕ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನಾನು ಯಾವುದಾದ್ರು ಯೂಸ್ ಮಾಡ್ತೀನಿ ಅಂತ. ಬನ್ನಿ ಗೈಸ್, ಇದು ಡೋರು ಹಿಂಗೆ ಓಪನ್ ಮಾಡಿದ್ದು ಓಪನ್ ಆಗುತ್ತೆ. ಸೊ ಇದು ನಮ್ಮ ಅಮ್ಮ ಮಲ್ಕೋತಾರೆ ಇಲ್ಲಿ ಬೆಡ್ಡು ಎಂಟ್ರಿಯಲ್ಲೇ. ಸೊ ಇದೇ ಹಾಲಿದು, ಚಿಕ್ಕ ಹಾಲು, ಇದು ನಮ್ಮ ಡ್ಯಾನಿ. ಸೊ ಇದು ಹಾಲು ಬಂದಿದ್ದೆ ರೈಟ್ ಸೈಡಲ್ಲಿ. ಇದು ನನ್ನ ಹಳೆ ಟೇಬಲ್ ಎಲ್ಲ ನೋಡಿರ್ತೀರ, ತುಂಬ ವರ್ಷ ಯೂಸ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ 2 years. ಇದು ನನ್ನ ಪ್ರೀತಿಯ ಹೆಲ್ಮೆಟ್. ಸೊ ಅದನ್ನು ನೀವು ನೋಡಿರ್ತೀರ. ಅದಾದಮೇಲೆ ಇದು ಒಂದು ವೈಪರ್ದು ಒಂದು ಆಲ್ಫಾದು ಐಟಮು ಇಲ್ಲೇ ಇದೆ. ಸೊ ಇದಾದಮೇಲೆ ಸೀದಾ ಬಂದಿದ್ದೆ ಹಿಂಗೆ ಒಳಗಡೆ. ಇಲ್ಲಿ ನೋಡ್ರಿ, ನಮ್ಮ ಮನೇಲಿ ದೇವರು ಚಿಕ್ಕದಾಗಿಲ್ಲಿ ದೇವ್ರನ್ನೆಲ್ಲ ಕೂರಿಸಿದ್ದಾರೆ ನಮ್ಮಮ್ಮ. ಆಮೇಲೆ ಇದು TV ಗೈಸ್, ಈ ಹೋಮ್ ಟೂರ್ನೆಲ್ಲ ನಂಗೆ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡ್ರಿ, ಇದು ನಾನೇ ಹುಡುಗಿ ಡ್ರೆಸ್ ಹಾಕಿರೋದು. ಇದು ನಮ್ಮ ಅಕ್ಕ, ಇದು ನಾನು, ಮತ್ತೆ ಇದು ನಮ್ಮ ಅಕ್ಕ, ಇದು ನಾನು. ಗೊತ್ತಲ್ಲ, ನಾವು ಅವಾಗಲೇ ಕೇಳಬೇಕಾ. ಇಲ್ಲಿ ನೋಡ್ರಿ, ಬೆಲ್ಟು ಇನ್ಶರ್ಟು ಇಲ್ಲ ಅಂದರೆ ಪಿಚ್ಚಿಗಿಲ್ಲ ಯಾರು, ಆ ಥರ ರೊಕ್ಕ ನಮ್ಮದು. ಸೊ ಇದು ಯಾವುದೋ ರೀಸೆಂಟಾಗಿ ತಂದಿದ್ದು ಗಿಡ, ಅದ್ರ ಹೆಸರು ಗೊತ್ತಿಲ್ಲ, ಅದೇನೋ ಜೀವಂತವಾಗಿರೋದು ಏನೋ ಅಂದ್ರಪ್ಪ. ಓಕೆ, ಅದಾದಮೇಲೆ ಇದು ಫ್ರಿಜ್ ಗೈಸ್. ಫ್ರಿಜ್ ಗೊತ್ತಲ್ಲ, ಇದು ನಮ್ಮಮ್ಮ, ಇವಾಗಿರೋದಲ್ಲ, ಅದು ಅವರು ಹುಡುಗಿಯಾಗಿರುವಾಗಿದ್ದು. ಅದಾದಮೇಲೆ ಲೆಫ್ಟಿಗೆ ಬಂದಿದೆ ಕಿಚನ್ನು. ಬನ್ನಿ, ಇದು ಕಿಚನ್ನು ತುಂಬ ಚಿಕ್ಕದು. ತುಂಬ ಐಟಮ್ಗಳನ್ನೆಲ್ಲ ಇಲ್ಲಿಲ್ಲೇ ಜೋಡಿಸಿ ಇಟ್ಬಿಟ್ಟಿದ್ದಾರೆ, ಇಕ್ಕಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಗುರು. ಸೊ ಐಟಮ್ ಜಾಸ್ತಿ ಇದೆ, ಜಾಗ ಕಮ್ಮಿ ಇದೆ. ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಆಗ್ತಾನೆ ಇಲ್ಲ. ತುಂಬ ಟೈಮಿಂದ ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ನನ್ನ ಕೈಲಿ ಒಂದು ಮನೆ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಆಗ್ತವೆ ಎಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡುವ, ಎಲ್ಲ ಒಳ್ಳೇದಾಗ್ತಾಯಿದೆ, ಚೆನ್ನಾಗಿ ಹೋಗ್ತಿದೆ. ಸೊ ಮುಂದಿನ ದಿನಗಳಲ್ಲೇ ಮಾಡೋಣ. ಒಂದು ಲೀಸ್ಗೆ ಹಾಕ್ಸ್ಬೇಕು ಅಂತ ನನ್ನ ಆಸೆ. ಅಷ್ಟೇ. ಇದು ಗೇಮಿಂಗ್ ರೂಮ್ ಗೈಸ್. ಹಿಂಗೆ ಗೇಮಿಂಗ್ ರೂಮ್ ಅಲ್ಲ ಗೈಸ್, ಇದು ಎಲ್ಲ ನಮ್ಮ ಮನೆ ರೂಮು. ಸೊ ಹೀಗೆ ಬಂದಿದ್ದೆ, ನೀವು ನೋಡ್ಬೋದು. ಇದು ವಾಲ್ ನಾನು ರೆಡಿ ಮಾಡಿಸಿದ್ದು. ಬಿಕಾಸ್ ಎಷ್ಟು ಆಲ್ಮೋಸ್ಟ್ ಇಷ್ಟು ಇದನ್ನು ಮಾಡ್ಸೋಕ್ಕೂ ಮುಂಚೆ ಎಲ್ಲ ನಾರ್ಮಲಾಗಿ ವಾಲ್ನೇ ಸ್ಟ್ರೀಮ್ ಮಾಡ್ತಿದ್ದೆ, ಇಲ್ಲ ಗ್ರೀನ್ ಸ್ಕ್ರೀನ್ ಆಗ್ತಾಯಿದ್ದೆ, ಹಾಗೆ ಯೂಸ್ ಮಾಡಿದ್ದೀನಿ. ಇದು ನಾನು ಮಲ್ಕೊಳೋ ಬೆಡ್ಡು. ಸ್ವಲ್ಪ ಇಕ್ಕಟ್ಟು ಇರುತ್ತೆ, ಯಾಕೆಂದರೆ ಇಲ್ಲಿ ನೋಡ್ರಿ, ಮನೆ ಫುಲ್ ಐಟಮ್ ಇದೆ. ಸೊ ಇಲ್ಲಿ ನನ್ನ ಫೇವ್ರೇಟ್ ಇದು ಗಣೇಶ, ಚಿಕ್ಕ ವಯಸ್ಸಿಂದ ಇಟ್ಟಿದ್ದೀನಿ ನಾನು. ಇದು ಧರ್ಮಸ್ಥಳದಲ್ಲಿ ತಂದಿದ್ದು ತುಂಬ ವರ್ಷಗಳ ಹಿಂದೆ. ಅದು ಬಿಟ್ಟರೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರನ್ನ ನೋಡ್ತೀನಿ. ಅದಾದಮೇಲೆ ಧೋನಿ ನನ್ನ ಇನ್ಸ್ಪಿರೇಷನ್. ಸೊ ಧೋನಿ ನೋಡ್ತೀನಿ. ಅದಾದಮೇಲೆ ಇದು ಒಂದು ಬಿಯರಲ್ಲ, ಓನ್ಲಿ ಬಿಯರ್ ಬರ್ತೈತೆ. ಸೊ ಇದು ಸೆಕೆಂಡ್ ಬೀರು, ಇದು ಹಳೇದು ನಮ್ಮಮ್ಮದು. ಆ್ಯಕ್ಚುಲಿ ಇದನ್ನೆಲ್ಲ ನಾನೇ ಒಡೆದು ಪುಡಿ ಮಾಡಿರೋದು. ಬಿಕಾಸ್ ಆ ಟೈಮಲ್ಲಿ ಒಂದು ರೋಷ ಅವೆಲ್ಲ ಇರ್ತಾವಲ್ಲ, ಹೊಡೆಯೋದು ಅದು. ಅದಾದಮೇಲೆ ಇದು ಹೊಸದು ಅಲ್ಲ, ನಿಜ ರಿಯಾಲಿಟಿ ಹೇಳಲ್ಲ, ಅದರಲ್ಲಿ ಏನಿದೆ ನಾನೇ ಮಾಡಿರೋದಲ್ಲ ಅಲ್ಕ ಕೆಲಸಗಳನ್ನ. ಸೊ ಇದೆಲ್ಲ ಐಟಮ್ಗಳಿದಾವೆ ಗೈಸ್, ಜಾಗ ಇಲ್ಲ, ಇಕ್ಕಟ್ಟು. ನೋಡ್ರಿ, ಈ ಬೀರು ಓಪನ್ ಮಾಡ್ಬೇಕಂದ್ರೆ ನಮ್ಮಮ್ಮಗೆ ಬೆಳಿಗ್ಗೆ ಓಡಾಡೋ ಕಷ್ಟ ಆಗುತ್ತೆ. ಇಷ್ಟು ಓಪನ್ ಆಗುತ್ತೆ, ಇಷ್ಟು ಓಪನ್ ಆದರೆ ಇಲ್ಲೇ ನಿಂತ್ಕೊಂಡು ಪಾಪ ಅವ್ರು ಬಟ್ಟೆ ತೊಗೋಬೇಕು. ನನ್ನಿಂದ ಭಾರಿ ಹಿಂಸೆ ಅವ್ರಿಗೆ. ಭಾರಿ, ನನಗೂ ಇಲ್ಲಿ ಸ್ಪೇಸ್ ಇದ್ದೀನಿ, ಟೇಬಲ್ನ ಹಿಂದೆ ಮುಂದೆ ಎಳೆದಾಡ್ತಿರ್ತೀನಿ. PC ತೋರಿಸ್ತೀನಿ ಎಲ್ಲ. ಫಸ್ಟ್ ಇಲ್ಲಿ ಜಾಗ ಎಲ್ಲ ತೋರಿಸ್ಬೋಣ. ನೋಡ್ರಿ, ಇಷ್ಟು ಜಾಗ ಇದೆ ನಂದು. ಈ ಬೀರೋಲೆಲ್ಲ ನನ್ನ ಬಟ್ಟೆ ಇದೆ. ಇದನ್ನು ಓಪನ್ ಮಾಡಬೇಕು ಅಂದರೆ ಇದನ್ನ ಎಳೆದು ಅಲ್ಲಿ ಜಾಗ ಮಾಡಿ ಭಯಂಕರ ಅನಿಸಿದೆ. ಬಾತ್ರೂಮ್ ಎಲ್ಲಿದೆ? ಬಾತ್ರೂಮು ಇದ್ದಾರೆ ಇಲ್ಲಿ. ಇದು ಬಾತ್ರೂಮ್ ಬೇಡ ಇದೆ. ಬಾತ್ರೂಮಲ್ಲಿ ಬಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟಿದ್ದೀನಿ, ಎತ್ತೆತ್ತು ಬಿಸಾಕಿದ್ದೀನಿ. ಇಲ್ಲ ಒಂದು ಟೈಮಲ್ಲಿ ಇತ್ತು, ಇವಾಗಿಲ್ಲ. ಯಾಕಂದ್ರೆ ಕಾಚು ಹಾಕೊಂಡು ಓಡಾಡ್ತಿರ್ತೀನಲ್ಲ, ತೂತಾಗಿರ್ಬಾರ್ದು ಅಂತ.
ಸ್ಟೈಲು ಟ್ರೆಂಡು ಇವಾಗ ಕಾಚ. ಸೊ ಅದಾದಮೇಲೆ ಗೈಸ್ ಇದು ನಮ್ಮ ಮನೆ, ಪುಟ್ಟ ಮನೆ. ನೆಕ್ಸ್ಟ್ ಏನು ತೋರಿಸ್ಬೇಕು? ಸೊ ನೆಕ್ಸ್ಟು ಇದು ಹೇಮಂತ್ ಮನೆಯಿಂದ ತೊಗೊಬಂದ್ವಿ ಟೇಬಲ್, ಇದು ಈ ಟೇಬಲ್ಲು. ಸೊ ಇದು ತಂದಾದ್ಮೇಲೆ ಸ್ಪೇಸ್ ಸಖತ್ ಉಳಿತು, ಬಿಕಾಸ್ ಇದನ್ನೆಲ್ಲ ಕೆಳಗಡೆ ಇಟ್ಟು ಇದನ್ನ ಕೆಳಗಡೆ ಇಟ್ಟೆ. ಮುಂಚೆ ಆ ಚಿಕ್ಕ ಟೇಬಲ್ ಇದು ಮೇಲೇನೆ ಇತ್ತು, ಅದು ಇನ್ನೂ ಇಕ್ಕಟ್ಟಿತ್ತು. ಇದು ಸ್ವಲ್ಪ ಸ್ಪೇಸ್ ಇದೆ, ಬಟ್ ಬೇರೆ ಕೆಲಸಗಳಿಗೆ ಏನಕ್ಕೂ ಆಗಲ್ಲ, ಯಾಕಂದರೆ ಬೀರು ಓಪನ್ ಮಾಡೋಕ್ಕಾಗಲ್ಲ, ತುಂಬ ಇಕ್ಕಟ್ಟಾಗ್ಬಿಟ್ಟಿದೆ. ಇದು ಹೊಸ ಮಾನಿಟ್ರ್ ಗೈಸ್, ಈ ಮಾನಿಟ್ರನ್ನ ಇಲ್ಲಿ ಹಾಕಬೇಕು. ಇದು ಯೂಡಾಕ್ಸ್ ಬ್ರೋ ಚಾಲೆಂಜ್ 40 kills ಚಾಲೆಂಜ್ ಹೊಡೆದಿದ್ದಕ್ಕೆ ಕೊಡಿಸಿರೋದು. ಸೊ ಥ್ಯಾಂಕ್ ಯು ಯೂಡಾಕ್ಸ್ ಬ್ರೋ. ಇದು ನಮ್ಮ ಬೀಸ್ಟ್ ಗೊತ್ತಲ್ಲ ನಿಮಗೆ, ಡೈಲಿ ನೋಡ್ತಿರ್ತೀರ. ಅದು ಬಿಟ್ಟರೆ ಇದು ಹೆಡ್ಸೆಟ್ ಬಂದ್ಬಿಟ್ಟು ಸ್ಟೀಲ್ ಸೀರೀಸ್. ಯಾವುದು ಅಂತ ಕೇಳ್ತಿರ್ತೀರ. ಇದು ಸ್ಟೇ ಹೈಡ್ರೇಟೆಡ್, ಗೊತ್ತಲ್ಲ, ನೀರು ಕುಡಿತಾ ಇರ್ತೀನಿ. ಇದು ನನ್ನ ಚಾನಲ್ನ ಫಸ್ಟ್ ಲೋಗೋ, DS ಗೇಮಿಂಗ್ ಕನ್ನಡ. ಇದು ನನ್ನ ಔಟ್ಫಿಟ್ ವಿತ್ ಗನ್. ಈ ಗನ್ನು, ಈ ಡ್ರೆಸ್ಸು, ಈ ಟೋಪಿ, ಇದೇ ನನ್ನ ಔಟ್ಫಿಟ್ ಇದ್ದಿದ್ದು. ಸೊ ತುಂಬ ಜನ ಎಲ್ಲರಿಗೂ ಗೊತ್ತಿರುತ್ತೆ, ನೀವು ಸಬ್ಸ್ಕ್ರೈಬರ್ಗೆ ಗೊತ್ತಿರಲ್ಲ. ಸೊ ಇದು ಏಸರ್ ಮಾನಿಟ್ರು, ಇದ್ರ ಬಗ್ಗೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆಮೇಲೆ ನಂದು ಕೀಪ್ಯಾಡ್ ಬಂದ್ಬಿಟ್ಟು ಗೈಸ್ ಲಾಜಿಟೆಕ್ ಗೈಸ್, ವೈರ್ಲೆಸ್ಸು. ಆ್ಯಂಡ್ ಇದು ಮೌಸ್, ಇದು ವೈರ್ಲೆಸ್ಸೇ ಮೌಸು. ಕೀಪ್ಯಾಡ್ ಸೇರಿ ಐ ಥಿಂಕ್ 23,000 ಎಷ್ಟೋ ಇದೆ. ಅದು ಬಿಟ್ಟರೆ ಅದು ನನ್ನ ಚಿಕ್ಕ ಫ್ಯಾನು, ಏನಕ್ಕೆ ಅಂದರೆ ಐಪ್ಯಾಡ್ ಹೀಟ್ ಆಗುತ್ತೆ ಅಂದ್ಬಿಟ್ಟು. ಅದು ಬಿಟ್ಟರೆ ಇದು PC ಕೆಳಗಡೆ ಇಟ್ಟಿದ್ದೀನಿ, ಹಿಂದೆ ವೈಯರ್ಗಳು ಮತ್ತು ವೈಫೈ ಕೂಡ ಇಲ್ಲೇ ಇಟ್ಟಿದ್ದೀನಿ. ವೈಫೈ ಯಾವುದು ಅಂತ ಕೇಳ್ತಿದ್ರೆ ACT. ಮತ್ತು ಇದ್ರ ಕೆಳಗಡೆ ಕೂಡ ಬಕೆಟ್ಗಳಲ್ಲಿ ಬಟ್ಟೆಗಳು ಅದು ಇದು ಇದೆ. ಜಾಗ ಇಲ್ಲ, ಏನು ಮಾಡುವ. ಅದು ನಮ್ಮ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ. ಯಾವ ಥರ ಪ್ರೀತಿ ಅಂದರೆ ನೀವು ಹೇಳ್ಕೊಳಕ್ಕೆ ಆಗಲ್ಲ. ನಮ್ಮ ಅಮ್ಮಗಿಂತ ನನಗೆ ಸಖತ್ ಇಷ್ಟವಾದವರು ಅಂದರೆ ಅವರೇ, ನಮ್ಮ ಅಜ್ಜಿ. ನನ್ನ ಸಗದಾಗಿ ನೋಡ್ಕೊಂಡವರು. ಸೊ ಇದು ನಮ್ಮ ಡ್ಯಾನಿ. ಅದು ನನ್ನ ಪಿಲ್ಲೋ ಗೊತ್ತಲ್ಲ, ಅದು ಗೇಮ್ ಆಡೋಗಿ ಇಟ್ಕೊತೀನಿ. ಅದು ಇಲ್ಲೆಲ್ಲ ಅಲ್ಲಿ ಶರ್ಟ್ ಕಿತ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಹಾಗೆ ಅದುಮ್ಕೊಬಿಟ್ಟಿರ್ತೀನಿ. ಅದು ನನಗೆ ನಿನ್ನಲ್ಲಿ ನನ್ನ ತೋರಿಸಿದ್ದು ಗೈಸ್. ಇಂಪಾರ್ಟೆಂಟು ಗೈಸ್, ಗೈಸ್ ನಾನು ಸ್ಟ್ರೀಮ್ ಮಾಡುವಾಗ ಎಲ್ಗಾಟೋನ ಇಲ್ಲಿಡ್ತೀನಿ. ಇಲ್ಲಿಟ್ಕೊಂಡು ಇಲ್ಲಿಗೆ ವೈರ್ ಎಳ್ಕೊಂಡು ಆಡ್ತೀನಿ, ಅಲ್ಲಿರುತ್ತೆ ಎಲ್ಗಾಟೋ. ಸೊ ಇದು ಎಲ್ಗಾಟೋ. ಇದಕ್ಕೆ ಒಂದು ಪರಿಸ್ಥಿತಿ ಕಾಣಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ, ಬಿಕಾಸ್ ಅದು ತುಂಬಾ ಕಾಸ್ಟ್ಲಿ ಇಂಪಾರ್ಟೆಂಟ್ ಐಟಮ್. ಆದರೆ ಗೈಸ್ ಇದೊಂದು ಇದೆಯಲ್ಲ ಗೈಸ್, ಇದು ಶೇಕ್ ಆಗ್ತಾನೆ ಇರುತ್ತೆ. ಇದೇ 7,500. ಇದರಿಂದನೇ ಡಿಸ್ಕನೆಕ್ಟ್ ಆಗಿ ಗೇಮಲ್ಲಿ ಯಾವಾಗ ಅದೇ ತಿಂತೀನಿ ಗೊತ್ತಾ. ಸೊ ಈ ಪಿನ್ನಿಂದ ಆಲ್ಮೋಸ್ಟ್ 1 year ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ 7,000 ಇದೆ ಗೈಸ್. 7,000 ಇಷ್ಟು 200 7,000. ಸೊ ಅದು ಬಿಟ್ಟರೆ ಇದು ಎಲ್ಗಾಟೋ HDMI ಕೇಬಲ್ ವೈಯರ್ ಇದು. ಸೊ ಇದು ನನ್ನ ಸೆಕೆಂಡ್ ಮೊಬೈಲು. ಮುಂಚೆ ನಂತರ ವಿವೋ ಇತ್ತು, V11 Pro. ಅದಾದಮೇಲೆ ಇತ್ತು ತೊಗೊಂಡೆ, ಅದು ಸತ್ತೋಗಿದೆ. ಬಟ್ ಆದರೂ ಎತ್ತಿಕ್ಕಿದ್ದೀನಿ, ಬಿಕಾಸ್ ಅದು ಲೈಫ್ ಟೈಮ್ ಮೆಮೊರಿ ಇದೆ. 5 ವರ್ಷ ನನ್ನ ಜೀವನದಲ್ಲಿ ಯೂಸ್ ಮಾಡಿದ್ದ ಫಸ್ಟ್ ಮೊಬೈಲು. BGMI ಸ್ಟಾರ್ಟ್ ಮಾಡಿದ್ದು ಅದರಲ್ಲೇ ನಾನು. ಇದು ಐಪ್ಯಾಡ್ ಚಾರ್ಜರು, ಇದು ಈ ವಿವೋ ಚಾರ್ಜರ್. ಮತ್ತು ಇದು ರಿಂಗ್ ಲೈಟು, ಇದು ನನಗೆ ಪ್ರಶಾಂತ್ ಅನ್ನೋರೊಬ್ರು ಕೊಟ್ಟಿದ್ದು. ಮತ್ತು ಇದು ಆ್ಯಕ್ಚುಲಿ ನನ್ನ ಮಾನಿಟ್ರ್ ಬೇರೆ ಇತ್ತು, ಇದಿರಲಿಲ್ಲ. ನನಗೆ ಅಣ್ಣ PC ಕೊಡಿಸಿದ್ದು. ಆ PC ಅದೇನೆ, ಮಾನಿಟ್ರು ಮತ್ತು ಕೀಬೋರ್ಡೆಲ್ಲ ಚೇಂಜ್ ಮಾಡಿದ್ದೀನಿ. ಇದು ನನಗೆ ವಿಘ್ನೇಶ್ ಬ್ರೋ ಕೊಡಿಸಿದ್ದು ಮಾನಿಟ್ರ್ ಕೀಬೋರ್ಡು. ಇನ್ನೇನಿದೆ ಇಷ್ಟೇ ಗೈಸ್, ಇಷ್ಟೆಲ್ಲ ಆಯಿತು. ಇದಾದಮೇಲೆ ಫೈನಲಿ ಗೇಮಿಂಗ್ ಚೇರು. ಇದು ತುಂಬ ವರ್ಷನೇ ಆಯಿತು. ಆ್ಯಕ್ಚುಲಿ ಸತ್ತೋಗ್ಬಿಟ್ಟಿದೆ ಇದು. ನೋಡ್ರಿ, ಈ ರಾಡ್ ನನಗೆ ಬೆನ್ನು ಹೊಡೆಯೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇದನ್ನೇ ಮ್ಯಾನೇಜ್ ಮಾಡ್ತಿದ್ದೀನಿ ಪಿಲ್ಲೋ ಇಟ್ಕೊಂಡು, ಏನು ಮಾಡೋಕ್ಕಾಗಲ್ಲ. ಸೊ ಇದು ಸಖತ್ ಯೂಸ್ ಆಗಿದೆ, ಬಾಳಿಕೆ ಬಂದಿದೆ. ಬಟ್ ನೀವು ತೊಗೊಳಂಗಿದ್ರೆ ಇದು ತೊಗೊಬೇಡ್ರಿ, ಈ ಮಾಡೆಲ್ ತೊಗೊಬೇಡ್ರಿ, ಇದು ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಇದಾದಮೇಲೆ ಮಾನ್ಸ್ಟರ್ ಅಂತ ಒಂದು ಬರುತ್ತೆ, ಅದು ತೊಗೊಳ್ರಿ, ಸಖತ್ತಾಗಿದೆ. ಅದು 18,000, ಇದು 14,000 ಏನೋ ಇತ್ತು ನಾನು ತೊಗೊಂಡಾಗ. ಇದು ಕೆಳಗಡೆನೂ ಹೋಗ್ಬಿಟ್ಟಿದೆ. ಸೊ 2 ಕಡೆ ಪಿಲ್ಲೋ ಹಾಕಿ ಮ್ಯಾನೇಜಬಲ್, ಓಕೆ ನಡೀತದೆ. 2 ವರ್ಷ ಅನ್ಬಾಕ್ಸಿಂಗ್ ನಾವೆಲ್ಲ ಮಾಡಿದ್ದು. ಸೊ ಇಷ್ಟು ನಮ್ಮ ಮನೆಯ ಹೋಮ್ ಟೂರ್. ಮನೆ ಹೊರಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಹಿಂಗೆ ಬಂದರೆ ಲೆಫ್ಟ್ ಹೋದ್ರೆ ಕಿಚನ್, ರೈಟ್ ಹೋದ್ರೆ ರೂಮ್, ಅಷ್ಟೇ, ಪಿಚ್ಚಿಗಿಲ್ಲ. ಇದು ಮಿರರ್ ಶೊಕೆ ಕಿತ್ಕೊಳುತ್ತೆ ಗೈಸ್ ಒಳಗಡೆ. ಈ ಫ್ಯಾನು ಬಡ್ಡಿ ಮಗಂದು. AC-ಗೆ ಕರೆಂಟ್ ಬಿಲ್ ಎಲ್ಲಿಂದ ಕಟ್ಟೋರು ಕೇಳಿಸ್ಕೊಂಡ್ರೆ ಗೈಸ್.
ಒತ್ತಿದ್ರು ಬಂದಿದ್ರೆ ಹಿಂಗೆ ಒತ್ತಿದ್ರು ಅವ್ರ ಅಮ್ಮನ ಕೂತ್ಕೊಂಡು ಗೇಮ್ ಆಡ್ತಿರ್ಲಿಲ್ಲ ನಾನು. ಅರ್ಥ ಆಯ್ತಾ? ಸೊ ಇದು ಕೃಷ್ಣ ಗೊತ್ತಲ್ಲ. ಸೊ ಇಷ್ಟೇ ಗೈಸ್ ಹೋಮ್ ಟೂರು, ಪಿಚ್ಗಿಲ್ಲ. ಸೊ ಗೈಸ್ ಹೋಮ್ ಟೂರ್ ನೋಡಿದ್ರಲ್ಲ, ಹುಟ್ಟಿದಲ್ಲ ಮನೆ, ಇಕ್ಕಟ್ಟಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಎಲ್ಲ ಥರನೂ ನೋಡಬೇಕು. ಒನ್ ಡೇ ಟೈಮ್ ಬರ್ತದೆ, ನಮಗೂ ಒಳ್ಳೇದಾಗ್ತದೆ. ಸೊ ಎಲ್ಲ ಚೆನ್ನಾಗಿ ಹೋಗ್ತಿದೆ ಗೈಸ್, ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಏನೋ ಮುಂದಕ್ಕೆ ತೊಗೊಂಡೋಗಿ ಇಷ್ಟು ವರ್ಷ ಬೆಳೆಸಿದ್ದೀರಾ ಗೈಸ್. ಎಲ್ಲಿಂದ ಹೇಳಿ? 0 ಟಿಕ್ಟಾಕಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಗೈಸ್. ಟಿಕ್ಟಾಕಲ್ಲಿ ವಿಡಿಯೋ ಹಾಕಿ ಸ್ಟಾರ್ಟ್ ಮಾಡಿದ್ದೆ. ಸೊ ಅವಾಗ ನಾನು ಶೀಟ್ ಮನೇಲಿದ್ದೆ, ಇಲ್ಲೇ ಸ್ವಲ್ಪ ದೂರದಲ್ಲಿ. ಒಂದು ಹಾಲು ಕಿಚನ್ ಇತ್ತು ನಮ್ಮ ಮನೇಲಿ. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ದು ನಾನು. ಅದು ಸ್ಟ್ರೀಮರ್ ಆದಮೇಲೆ, ನಾನು ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ, ಯೂಟ್ಯೂಬಿಂದನೇ ಲೈಫ್ ಸ್ವಲ್ಪ ಚೇಂಜ್ ಆಗಿದ್ದು. ಮತ್ತು ನನ್ನ ಹತ್ರ ಗಾಡಿ ಇದೆ, KTM ಗೊತ್ತಲ್ಲ ನಿಮಗೆ. ಅದನ್ನ ಲೋನಲ್ಲಿದೆ, 1 ವರ್ಷ ಲೋನ್ ಅಂತೂ ಮ್ಯಾನೇಜ್ ಮಾಡ್ತಿದ್ದೀನಿ. ಕಮಿಟ್ಮೆಂಟ್ಸ್, ಜೀವನ ಹೆಂಗೆ ಗೊತ್ತಾಗ, ಮಿಡಲ್ ಕ್ಲಾಸ್ ಜೀವನ ಕಮಿಟ್ಮೆಂಟಲ್ಲೇ ಹೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಪಡ್ಕೊಂಡೇ ಬಿಟ್ಟಿರಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ನಾವು ಹಿಂಗೆ ಇರಬೇಕು ಅಂತ ಏನಿಲ್ಲ ಗೈಸ್. ನಾವೇನು ಬೇಕಾದರೂ ಮಾಡ್ಬೋದು. ಬಿಕಾಸ್ ನಾವು ಏನೂ ಇರಲಿಲ್ಲ, ಇವಾಗ ನೀವೆಲ್ಲ ಇದ್ದೀರಲ್ಲ, ಇಷ್ಟೇ. ನನ್ನ ಕೈಲಿ ಏನೂ ಆಗಲ್ಲ ಅಂತಿದ್ರು. ಬಟ್ ನನ್ನ ಜೊತೆ ಇಷ್ಟೊಂದು ಜನ ಇದ್ದೀರಲ್ಲ ನೀವು, ಇದು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಇರ್ತೀರಾ ನನ್ನ ಜೊತೆ ಅಂತ. ಅಷ್ಟೇ ಗೈಸ್, ಏನು ಬೇಕಾದರೂ ಮಾಡ್ಬೋದು. ನೀವು ಅಷ್ಟೇ ನಿಮ್ಮ ಲೈಫಲ್ಲಿ. ನಾನು ಹಿಂಗೆ ಇದ್ಬಿಡ್ತೀನಿ, ನನ್ನ ಕೈಲಿ ಇದಾಗಲ್ಲ, ನಂಗೆ ಯಾರೂ ಸಪೋರ್ಟ್ ಮಾಡಲ್ಲ. ಮತ್ತೊಂದು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿರಿ, ಒನ್ ಡೇ ಡೆಫಿನೆಟ್ಲಿ ಸಿಗ್ತದೆ. ನಾನು ಅಷ್ಟೇ ಗೈಸ್, ಅದು ಇದಕ್ಕೆ ತಲೆಗೆಡ್ಸ್ಕೊಳಲ್ಲ. ನನ್ನ ಕೆಲಸ, ನನ್ನ ಎಫರ್ಟ್ ಹಾಕ್ತಾ ಇರ್ತೀನಿ. ನಾನು ಡೆಫಿನೆಟ್ಲಿ ಸಿಗುತ್ತೆ, ಲೇಟ್ ಆಗ್ಬೋದು. ಬಟ್ ನೋಡಿರಿ, ನಾನು 12 ಯೂಸ್ ಮಾಡ್ತಿದ್ದೆ, ಆಲ್ಮೋಸ್ಟ್ 3 years 12 ಯೂಸ್ ಮಾಡಿದ್ದೆ, iPhone 12. ಇವಾಗ ಆಲ್ಮೋಸ್ಟ್ 15 Pro Max ಬಂದಿದೆ. ಬಟ್ ಆದರೂ ನಾನು 12 ಯೂಸ್ ಮಾಡಿದೆ. ನೋಡಿ, ಸಡನ್ನಾಗಿ 15 Pro Max ಬಂತು ನನಗೆ. ನಾನು ಕನ್ಸಲ್ ಅಂದ್ಕೊಂಡಿರಲಿಲ್ಲ ನಾನು ತೊಗೊತೀನಿ ಅಂತ, ಹಾಗೆ ಗಿಫ್ಟ್ ಮಾಡಿದ್ರು. ಸೊ ನಿಮ್ಮ ಎಫರ್ಟ್ಗೆ ಡೆಫಿನೆಟ್ಲಿ ಒಂದು ದಿನ ಸಕ್ಸಸ್ ಸಿಗುತ್ತೆ. ಬಟ್ ಈಸಿ ಶಾರ್ಟ್ ಕಟ್ಸ್ ಎಲ್ಲ ಇದ್ದಾವೆ, ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಒಳ್ಳೆ ದಾರಿಯಲ್ಲಿ ಹೋಗೋದು ಮನೆಯವ್ರಿಗೆ ನೆಮ್ಮದಿ ಇರ್ತದೆ. ನನಗೊಂದು ಫುಲ್ ಹೆಮ್ಮೆ ಇದೆ, ನಮ್ಮಮ್ಮ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ನೈಟು. ಬಿಕಾಸ್ ನನಗೆ ಬಿಡಿ ಒಂದು ಸ್ವಲ್ಪ ಆನೆ ಟೈಮ್. ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್. ಮನೇಲಿ ಅಮ್ಮ ಹತ್ರ ನನ್ನ ಮಗ, ಇವಾಗ ರಿಲೇಷನ್ಗಳಿಗೆ ಯಾರಿಗಾದ್ರು ಒಂದು ಟೈಮಲ್ಲಿ ನಿನ್ನ ಮಗ ಏನು ಮಾಡ್ತಿದ್ದಾರೆ ಅಂದರೆ ಬರೀ ನೆಗೆಟಿವ್ ಆಗಿ ಹೇಳೋರು. ಬಟ್ ನಮ್ಮಮ್ಮ ಇವಾಗ ಮಗ ಸೂಪರ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ. ಇದನ್ನು ಹೇಳ್ಸೋದಕ್ಕೆ 5 ವರ್ಷ ಆಗಿದೆ ಗೈಸ್. ನನಗೆ 5 ವರ್ಷ ತೊಗೊಂಡಿದ್ದೆ. 1 ವರ್ಷ ಮನೇಲಿ ಕೂತಿದ್ದೆ, ಇನ್ನು 4 ವರ್ಷ ಯೂಟ್ಯೂಬಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ. ಆಲ್ಮೋಸ್ಟ್ 4 years ಆಯಿತು ನನ್ನ ಯೂಟ್ಯೂಬ್ ಜರ್ನಿ. ಸೊ ಯಾರು ಅಷ್ಟೇ ಲೈಫಲ್ಲಿ ಹೋಪ್ ಕಳ್ಕೊಂಬೇಡ್ರಿ ಗೈಸ್. ನಾನು 0 ಇಂದ ಬಂದಿರೋನು, ಅರ್ಥ ಆಯ್ತಲ್ಲ ಏನು ಹೇಳಿ? 0 ಇಂದ. ನನ್ನ ಗಾಡಿ ಒಂದಿತ್ತು, ಅದನ್ನು ಸೇಲ್ ಮಾಡಿ ನಾನು ಸ್ಟ್ರೀಮಿಂಗ್ ಸೆಟಪ್ ಸ್ಟಾರ್ಟ್ ಮಾಡಿ, ಅದರಿಂದ ತುಂಬ ಜನ ಹೆಲ್ಪ್ ಮಾಡಿದ್ರು. ನನ್ನ ಜರ್ನಿಯಲ್ಲಿ ತುಂಬ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ಅವರಿಲ್ಲಾಗಿದ್ರು ಈ ಜರ್ನಿ ಸಕ್ಸಸ್ ಆಗ್ತಿಲ್ಲ. ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ನಿಮ್ಮ ಲೈಫಲ್ಲಿ. ಒಬ್ರು ಕೆಟ್ಟದ್ದು ಮಾಡಿದ್ರು, ಒಳ್ಳೇದು ಮಾಡಿದ್ರು, ಬಟ್ ಅವರಿಂದ ನಿಮ್ಗೆ ಏನೋ ಒಂದು ಹೆಲ್ಪ್ ಆಗಿರುತ್ತೆ. ಅವರಿಂದ ಇಲ್ಲ ನೀವು ಏನೋ ಒಂದು ಕಲ್ತಿರ್ತೀರ, ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ರಿ ಲೈಫಲ್ಲಿ. ನನ್ನ ಕಡೆಯಿಂದ ಎಲ್ಲರಿಗೂ ನನಗೆ ಒಂದು ಥ್ಯಾಂಕ್ಸ್ ಗೈಸ್. ಯಾರಾದರೂ ಇರ್ಬೋದು, ಒಳ್ಳೇದು ಬಯಸಿದವರು, ಕೆಟ್ಟದ್ದು ಬಯಸಿದವರು, ಯಾರಾದರೂ ಇರಲಿ, ಬಟ್ ಅವರಿಂದ ಎಲ್ಲೋ ಒಂದು ಕಡೆ ಒಳ್ಳೇದಾಗಿರುತ್ತೆ ಗುರು. ಇದಂತೂ ಪಕ್ಕ. ನಮ್ಮ ಜರ್ನಿಲಿ ಯಾರೇ ಬಂದರೂ ಅವ್ರು ಏನೋ ಒಂದು ರೋಲ್ ಪ್ಲೇ ಮಾಡಿಬಿಟ್ಟೆ ಹೋಗಿರ್ತಾರೆ. ಸೊ ನಾನು ಹೇಳೋದು ಏನಂದರೆ ನಿಮಗೆ, ಇಲ್ಲಿವರೆಗೂ ಇವತ್ತಿನವರೆಗೂ ಒಬ್ಬರನ್ನ ಸಪೋರ್ಟ್ ಕೇಳ್ದಲ್ಲೇ ಬೆಳ್ಕೊ ಬಂದಿದ್ದೀನಿ ಗೈಸ್. ಓಕೆ, ಹಂಗೆ ಬಂದ ಹಿಂಗೆ ಬಂದ ಹಿಂಗಲ್ಲ, ಸಿಂಗಲ್ಲಾಗಿ ಬಂದ, ಅರ್ಥ ಆಯ್ತಲ್ಲ? ಸೊ ಇದನ್ನು ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಇಲ್ಲಿವರೆಗೂ ಬಂದಿದ್ದೀನಿ. ಬೇಗ 200K ಕಡೆಗೂ ಕರ್ಕೊಂಡೋಗಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಯಾರು ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ. ಏನನ್ನಿಸ್ತು ಹೋಮ್ ಟೂರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ Q&A ಮಾಡೋಣ ಗೈಸ್. ಒಂದು ಕೆಲಸ ಮಾಡಿರಿ, ನಾನು ಡ್ಯಾನಿ ವಿನು ಕೂತ್ಕೊಂಡು Q&A ವೀಡಿಯೋ ಮಾಡ್ತೀವಿ. ಕ್ವಶನ್ಗಳು ಕೇಳಿರಿ, ಏನು ಕೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಹಾಕಿ. ನಿಮ್ಮ ಈ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿ, ಜೊತೆಗೆ ಕ್ವಶನ್ಸ್ನು ಕಮೆಂಟ್ ಹಾಕಿ. ನಾನು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊತೀನಿ. ಸೊ ನೆಕ್ಸ್ಟ್ ಸಂಡೇ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಕಮೆಂಟ್ ಸೆಕ್ಷನ್ ಹಾಕಿ, Q&A ಮಾಡುವ. ಕ್ವಶನ್ ಏನಾದರೂ ಕೇಳಿ ಗೈಸ್, ನಿಮ್ಗೆ ಏನು ಕೇಳಬೇಕು ಕೇಳಿ. ಬಿಕಾಸ್ ಇಷ್ಟು ವರ್ಷ ಹೋಮ್ ಟೂರು PC ಕೇಳ್ತಿದ್ರಿ, PC ಸೆಟಪ್ಪು ಫೈನಲಿ ಬಂತು. ಸೊ ನೆಕ್ಸ್ಟ್ Q&A ಮಾಡೋಣ, ಫುಲ್ ಫನ್ ಇರುತ್ತೆ. ಓಕೆ, ಸಿಗೋಣ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್. ಹಾಂ ಹೇಳ್ರಪ್ಪ, ಯಾವಾಗ ಗಣೇಶ ಕೂರಿಸೋದು? ಹಾಂ ಹುಲಿಗಳು ನೆಕ್ಸ್ಟ್ ಮಂತ್ ಎಲ್ಲಿ ಗಣೇಶ ಕೂರಿಸ್ತಿರೋದು ಹೇಳು? ನನ್ನ ವಿಡಿಯೋ ಎಲ್ಲ ನೋಡ್ತೀಯಾ? ಯಾವುದು ಅದೇ ಏನೋ ಸೋಲೋ ಕಿಲ್ ಏನೋ ಆಗ್ತಿದೆ, ಇಂಡಿವಿಜುವಲ್ ಕಿಲ್. ಯಸ್. ನಿನ್ನ ಹೆಸರು? ನನ್ನ ಹೆಸರು ಅಭಿ ಅಂತ. ಅಭಿ, ನಿನ್ನ ಹೆಸರು? ಅಮನ್. ಅಮ್ಮನ್. ನೀವೇನು ಓದ್ತಿದ್ದೀರಾ? ನಾನು 8th.
ಐತಾ ಯೂಟ್ಯೂಬಲ್ಲಿ ಹಾಕ್ಲಾ ವಿಡಿಯೋನ ಹಾಕ್ಯಾ ಹಾಕ್ಲಾ ಏನು ತೊಂದರೆ ಇಲ್ಲಲ್ಲ ಇದು ಸೆಕೆಂಡ್ ಡೇಟ್ 10th ಓ ಸೂಪರ್ ಎಲ್ಲಿ ಯಾವ ಸ್ಕೂಲು ನಮ್ಮ ಸೆಂಟ್ ಇಗ್ನೇಷಿಯಸ್ ಸ್ಕೂಲ್ ಹಾ ಇಬ್ರು ಸೆಂಟ್ ಒಂದೇ ಇಗ್ನೇಷಿಯಸ್ ಸ್ಕೂಲ್ ಪಬ್ಲಿಕ್ ಓಕೆ ನೈಸ್ ಊಟ ಕಾಫಿ ಆಯ್ತು 10th ನೋಡಿ ಎಷ್ಟು ಸಣ್ಣ ನಾವಲ್ಲ ಯೂತಾಗಿ ಅಂಕಲ್ಗಳ ಥರ ಇದ್ವೇನು ಅಲ್ವಾ 10th ಅಲ್ಲಿ ಇವರು ಚಿಕ್ಕ ಹುಡುಗರು ಥರ ಅವರು ನಾವು 10th ಅಲ್ಲಿ ಇರುವಾಗ ಸ್ವಲ್ಪ ದೊಡ್ಡವ್ರ ಥರ ಕಾಣಿಸ್ತಿದ್ವಿ ಇನ್ನು ನೋಡಿದ್ರೆ ನೀನು 10th ಅನ್ಸಲ್ಲ ಇವನ್ ಪೋಲೇನೆ ಕೊಡ್ತೀರಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಕುಳ್ಳಕ್ಕಿರೋದು ಇರ್ಬೇಕು ಅವೆಲ್ಲ ಇರ್ಬೇಕಮ್ಮ ಲೈಫಲ್ಲಿ ಫ್ರೆಂಡ್ಸ್ ನೀವಿಬ್ರು ಫ್ರೆಂಡ್ಸಾ ಓಕೆ ಬರ್ತೀವಣ್ಣ ಹಾಂ ಸರಿಪ್ಪ ಒಂದು 10 ವರ್ಷ ಬಿಟ್ಕೊಂಡು ನೋಡ್ರಿ ಈ ವಿಡಿಯೋನ ಫುಲ್ ಖುಷಿ ಆಗ್ಬಿಡ್ತೀರಾ ಜೀವನದಲ್ಲಿ ಅಷ್ಟೇ life. ನಮ್ನ ಒಂದು ಟೈಮ್ ನೆನ್ಸ್ಕೊಂತೀರ ನೀವು ನೆನ್ಸ್ಕೊಳ್ರಿ ಖುಷಿಯಾಗ್ರಿ ಸೊ ಸಿಗೋಣ ಗೈಸ್ ಟಾಟಾ ಟೇಕ್ ಕೇರ್ ಲವ್ ಯು ಬಾಯ್